ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಜಂಬವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ನಮಸ್ಕಾರ. ಆತ್ಮೀಯ ಯಾಜ್ಞವಲ್ಕ್ಯ ಅಸ್ಟ್ರೋ ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ಯುಗಾದಿ ಹಬ್ಬ ಕಳೆದಿದೆ. ಯುಗಾದಿ ಹಬ್ಬದ ದಿನ ದ್ವಾದಶ ರಾಶಿಗಳ ಬಗ್ಗೆ ಅದರ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೀವಿ. ದ್ವಾದಶ ರಾಶಿಗಳ ಬಗ್ಗೆ ಯಾವೆಲ್ಲ ಫಲಗಳು ಸಿಗುತ್ತೆ ಅಂತೇಳಿ ಅದರ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ದೀವಿ. ಈ ಯುಗಾದಿ ಹಬ್ಬದ ದಿನದಿಂದ ಇಂದಿನಿಂದ ಹೊಸದಾಗಿ ಒಂದು ಸಬ್ಜೆಕ್ಟ್ ಅಂದರೆ ನಕ್ಷತ್ರಗಳ ಬಗ್ಗೆ ಒಂದು ಸಬ್ಜೆಕ್ಟ್ ಮಾಡಬೇಕು ಅಂತೇಳಿ ಒಂದು ವಿಚಾರವನ್ನು ಮಾಡಿದ್ದೀವಿ. ಹಾಗಾಗಿ ಈ 27 ನಕ್ಷತ್ರಗಳ ಬಗ್ಗೆ ಒಂದು ವಿಡಿಯೋದಲ್ಲಿ ಬರೀ ಒಂದು ನಕ್ಷತ್ರದ ಬಗ್ಗೆ, ಆ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಯ ಗುಣ ಸ್ವರೂಪಗಳು, ಲಕ್ಷಣಗಳು ಹೇಗಿರುತ್ತೆ, ಅವರ ನಕ್ಷತ್ರ ಅಧಿಪತಿ ಮತ್ತು ದೇವರು ಯಾವ ಚಿಹ್ನೆ ಇವೆಲ್ಲ ಬರುತ್ತೆ, ಅದರ ಬಗ್ಗೆ ಇಂದಿನಿಂದ ಹೊಸದಾಗಿ ಒಂದು ವಿಡಿಯೋವನ್ನು ಮಾಡಿ ಅದರ ವಿಚಾರಗಳನ್ನು ತಿಳಿಸೋಣ ಅಂತೇಳಿ ಅಂದ್ಕೊಂಡಿದ್ದೀವಿ. ಹಾಗಾಗಿ ಪ್ರಾರಂಭದಲ್ಲಿ ಇರ್ತಕ್ಕಂಥದ್ದು ನಮ್ಮ ಈ ಹಿಂದೂ ಧರ್ಮ ಮತ್ತು ವೈದಿಕ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಕ್ಷತ್ರಗಳಿಗೆ ಹೆಚ್ಚಿನ ಒಂದು ಮಹತ್ವವಿದೆ ಅಂತೇಳಿ ಗೊತ್ತಿದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಟ್ಟು 27 ನಕ್ಷತ್ರಗಳಿವೆ. ಆ ಒಂದು ನಕ್ಷತ್ರಗಳ ಸಮೂಹವನ್ನು ದಕ್ಷ ಪ್ರಜಾಪತಿಯ ಪುತ್ರಿಯರು ಎಂದು ಹೇಳಲಾಗುತ್ತೆ. ಈ ಎಲ್ಲ ಪುತ್ರಿಯರ ವಿವಾಹವು ಸೋಮದೇವ ಅಂದರೆ ಚಂದ್ರನ ಜೊತೆ ಆಯಿತೆಂದು ಒಂದು ಪುರಾಣದಲ್ಲಿ ಉಲ್ಲೇಖ ಇದೆ ಅಂತೇಳಿ ಹೇಳ್ತೀವಿ. ಆ ನಕ್ಷತ್ರಗಳಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಗುಣ ಸ್ವಭಾವಗಳು ನಕ್ಷತ್ರದ ಆಧಾರದ ಮೇಲೆ ತಿಳಿಬೋದು ಅಂತೇಳಿ ಹೇಳುತ್ತೆ. ಆದರೆ ಜಾತಕ ನೋಡುವಾಗ ಆ ಒಂದು ವ್ಯಕ್ತಿಯ ಮುಖ್ಯ ನಕ್ಷತ್ರ ಬೇಕು ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಆ ಒಂದು ಸಮಯದಲ್ಲಿ ಹುಟ್ಟಿರ್ತಕ್ಕಂಥ ಆಧಾರದ ಮೇಲೆ ನಮ್ಮದು ಯಾವ ನಕ್ಷತ್ರ ಎಂದು ನಿರ್ಧಾರವನ್ನು ಮಾಡಿ ಆ ನಕ್ಷತ್ರದ ಮೇಲೆ ಅವರ ಗುಣ ಸ್ವಭಾವ ಯಾವ ರೀತಿ ಇರುತ್ತೆ ಮತ್ತು ಆ ಒಂದು ವಿಶೇಷವಾಗಿರ್ತಕ್ಕಂಥ ಆಸಕ್ತಿ ಏನಿದೆ ಅಂತೇಳಿ ಅದರ ಬಗ್ಗೆ ನಾವು ವಿಚಾರಗಳನ್ನು ತಿಳಿಬೋದು. ಪ್ರಾರಂಭದಲ್ಲಿರ್ತಕ್ಕಂಥದ್ದು ಅಶ್ವಿನಿ ನಕ್ಷತ್ರ. ಈ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಗುಣ ಸ್ವಭಾವಗಳ ಬಗ್ಗೆ ನಾವು ಇಂದಿನ ವಿಡಿಯೋದಲ್ಲಿ ಪ್ರಾರಂಭದಲ್ಲಿ ತಿಳಿಯೋಣ. ಪ್ರಾರಂಭದಲ್ಲಿರ್ತಕ್ಕಂಥದ್ದು ಅಶ್ವಿನಿ ನಕ್ಷತ್ರದ ಒಂದು ಚಿಹ್ನೆ ಅಂತೇಳಿದರೆ ಕುದುರೆ ಹೊರಿಸ್ತಕ್ಕಂಥ ಒಂದು ಸವಾರ ಅಂತೇಳಿ ಹೇಳ್ಬೋದು. ಇದರ ಒಂದು ಅಧಿಪತಿ ಬಂದು ಕೇತು. ಒಂದು ರಾಶಿ ಅಂದರೆ ಮೇಷರಾಶಿ. ಈ ಅಶ್ವಿನಿ ನಕ್ಷತ್ರಕ್ಕೆ ಮೇಷರಾಶಿ ಆಗುತ್ತೆ. ಗಣ ಬಂದು ದೇವಗಢದಲ್ಲಿ ಈ ಒಂದು ಅಶ್ವಿನಿ ನಕ್ಷತ್ರ ಬರುತ್ತೆ ಅಂತೇಳಿ ಹೇಳ್ಬೋದು. ಈ ಒಂದು ಅಶ್ವಿನಿ ನಕ್ಷತ್ರಕ್ಕೆ ಸಂಖ್ಯೆ ಬಂದಾಗ 1 ಸಂಖ್ಯೆ ಬರುತ್ತೆ. ಮತ್ತು ಅದೃಷ್ಟದ ಅಕ್ಷರಗಳು ಅಂತ ಯಾವುದಪ್ಪ ಕನ್ಸಿಡರ್ ಮಾಡ್ಬೋದು ಅಂದರೆ ಸ ಮತ್ತು ಲ ಅಕ್ಷರಗಳು ಇವರಿಗೊಂದು ಅದೃಷ್ಟವನ್ನು ಕೊಡುತ್ತೆ ಅಂತೇಳಿ ಹೇಳ್ಬೋದು. ಅದೇ ರೀತಿ ವಿಶೇಷವಾಗಿರ್ತಕ್ಕಂಥ ಒಂದು ಬಣ್ಣ, ಅದೃಷ್ಟ ತರತಕ್ಕಂಥ ಬಣ್ಣ ಅಂದರೆ ಕಪ್ಪು ಬಣ್ಣ ಅಂತೇಳಿ ಹೇಳ್ಬೋದು. ಮತ್ತು ಅದೃಷ್ಟವನ್ನು ತರತಕ್ಕಂಥ ಸಂಖ್ಯೆಗಳು ಅಂದರೆ 7 ಮತ್ತು 9 ಅಂತೇಳಿ ಇವರಿಗೆ ಮಾಡ್ಬೋದು. ಹಾಗಾಗಿ ವಿಶೇಷ ಈ ಅಶ್ವಿನಿ ನಕ್ಷತ್ರದಲ್ಲಿರ್ತಕ್ಕಂಥ ಆ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಗುಣ ಸ್ವಭಾವಗಳನ್ನು ಪ್ರಾರಂಭದಲ್ಲಿ ನಾವು ತಿಳಿಬೇಕು ಅಂದಾಗ ಈ ಒಂದು ಮುಖ್ಯವಾಗಿರ್ತಕ್ಕಂಥ ವಿಚಾರಗಳನ್ನು ನಾವು ನೋಡಬೇಕಾಗುತ್ತೆ. ವಿಶೇಷ ಏನಪ್ಪ ಅಂದರೆ ಈ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಒಂದು ಗುಣ ಸ್ವಭಾವ ಯಾವ ರೀತಿ ಇರುತ್ತೆ ಅಂತೇಳಿ ನಾವು ಇಂದು ತಿಳಿಯೋಣ. ಒಂದೇ ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಈ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಬಹಳ ಸ್ವಾಭಿಮಾನಿಗಳು ಅಂಥೇಳಿ ಒಂದೇ ಒಂದು ಮಾತಲ್ಲಿ ಹೇಳ್ಬೋದು. ಕಾರಣ ಏನಪ್ಪ ಅಂದರೆ ಈ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಪರರಿಗೆ ಉಪಕಾರಿ, ಅಂದರೆ ಅವರ ಮನೆಯಲ್ಲಿ ಅವರ ಬಗ್ಗೆ ನಿರ್ಲಕ್ಷ್ಯವೇ ಜಾಸ್ತಿ ಅಂತೇಳಿ ಹೇಳ್ಬೋದು. ಕಾರಣ ಪರರಿಗೆ ಉಪಕಾರವನ್ನು ಮಾಡ್ತಕ್ಕಂಥ ಒಂದು ಗುಣ ಇರೋದರಿಂದ ಇವರನ್ನು ಮನೆಯಲ್ಲಿ ಹೆಚ್ಚಾಗಿ ಕನ್ಸಿಡರ್ ಮಾಡಲ್ಲ ಅಂತೇಳಿ ಹೇಳ್ಬೋದು. ಹಾಗಾಗಿ ಅವರ ಲಕ್ಷಣಗಳ ಬಗ್ಗೆ ನಾವು ನೋಡಿದಾಗ ವಿಶೇಷವಾಗಿ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಮುಖವನ್ನು, ಆಕರ್ಷಕವಾದ ಒಂದು ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ಅಂತೇಳಿ ಹೇಳ್ಬೋದು. ಅದೇ ರೀತಿ ಒಂದು ವಿಶೇಷವಾಗಿರ್ತಕ್ಕಂಥ ಕಣ್ಣುಗಳನ್ನು ಮತ್ತು
ಹಣೆಯನ್ನು ವಿಶೇಷ ಅಗಲ ಇರ್ತಕ್ಕಂಥ ಒಂದು ಹಣೆಯನ್ನು ಹೊಂದಿರ್ತಾರೆ ಅಂತೇಳಿ ಇರ್ಬೋದು. ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಬಹಳ ಉಡುಗೆಯ ಬಗ್ಗೆ ಹೆಚ್ಚಿನ ಆಸಕ್ತಿ ಇರುತ್ತೆ ಅಂತೇಳಿ ಹೇಳಬಹುದು. ಹಾಗಾಗಿ ಒಂದು ಸುಂದರವಾದ ಆಭರಣಗಳನ್ನು ಸಹ ಇವರು ಇಷ್ಟಪಡ್ತಾರೆ ಅಂತೇಳಿ ಹೇಳ್ಬೋದು. ಮತ್ತು ವಿಶೇಷ ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ನೆಮ್ಮದಿಯನ್ನು ಮತ್ತು ಶಾಂತಿಯನ್ನು ಪ್ರೀತಿಯನ್ನು ಮಾಡ್ತಾರೆ ಅಂತೇಳಿ ಹೇಳ್ಬೋದು. ಕೆಲವೊಂದು ಸಮಯದಲ್ಲಿ ಹಠಮಾರಿಗಳು ಸಹ ಈ ಒಂದು ನಕ್ಷತ್ರದಲ್ಲಿ ಜನಿಸಿರ್ತಾರೆ ಅಂತೇಳಿ ಹೇಳ್ಬೋದು. ಮತ್ತು ಇವರು ಮಾಡ್ತಕ್ಕಂಥ ಕೆಲಸ ಯಾರಿಗೂ ಗೊತ್ತಿಲ್ಲದೆ ಯಾರಿಗೂ ಸದ್ದಿಲ್ಲದೆ ಕೆಲಸವನ್ನು ಮಾಡ್ತಾರೆ ಅಂತೇಳಿ ಹೇಳಬಹುದು. ಮತ್ತು ಇವರು ಮಾಡ್ತಕ್ಕಂಥ ಕೆಲಸ ಯಾರಿಗೂ ಸಹ ಹೇಳೋದಿಲ್ಲ ಅಂತೇಳಿ ಹೇಳಬಹುದು. ಇವರು ಹೆಚ್ಚು ಪ್ರೀತಿಸುವ ವ್ಯಕ್ತಿಗಾಗಿ ಎಲ್ಲವನ್ನ ತ್ಯಾಗವನ್ನು ಮಾಡ್ತಾರೆ ಅಂತೇಳಿ ಹೇಳ್ಬಹುದು. ಕೆಲವೊಂದು ಸಂದರ್ಭಗಳಲ್ಲಿ ಶಾಂತವಾಗಿರಲು ಪ್ರಯತ್ನವನ್ನು ಮಾಡ್ತಾರೆ ಅಂತೇಳಿ ಹೇಳ್ಬೋದು. ಅಗತ್ಯವಿರತಕ್ಕಂಥ ಜನರಿಗೆ ಸಹಾಯ ಮಾಡೋದಕ್ಕೂ ಅವರು ಯಾವಾಗಲೂ ಸಿದ್ಧರಿರ್ತಾರೆ ಅಂತೇಳಿ ಹೇಳಬಹುದು. ಕೆಲವೊಂದು ಸಂದರ್ಭಗಳಲ್ಲಿ ಈ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳನ್ನು ಬುದ್ಧಿವಂತರು ಅಂತೇಳಿ ಪರಿಗಣನೆ ಮಾಡಬಹುದು. ಅವರ ವಿಷಯಗಳನ್ನು ಸರಿಯಾಗಿ ಕೇಳ್ತಾರೆ ಅಂದರೆ ಅರ್ಥವನ್ನು ಮಾಡಿಕೊಡುತ್ತಾರೆ ಅಂತೇಳಿ ಹೇಳಬಹುದು. ಮತ್ತು ಅದೇ ಒಂದು ಅಂತಿಮವಾಗಿ ಕಾರ್ಯಗತಗೊಳಿಸ್ತಾರೆ ಅಂತೇಳಿ ಹೇಳಬಹುದು. ಆದರೆ ಈ ಒಂದು ಅಶ್ವಿನಿ ನಕ್ಷತ್ರ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಯಾವುದೇ ವಿಷಯಗಳನ್ನು ಅಷ್ಟು ಸಲೀಸಾಗಿ ನಂಬೋದಿಲ್ಲ. ಅಂದರೆ ಬಹಳ ಬೇಗ ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅದರ ಬಗ್ಗೆ ಆಲೋಚನೆ ಮಾಡಿ ವಿಚಾರವನ್ನು ತಿಳಿದುಕೊಂಡು ಅದರನ್ನು ಅನ್ವೇಷಣೆ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಬುದ್ಧಿವಂತಿಕೆಯನ್ನು ಸತ್ಯಗಳನ್ನು ಅನ್ವೇಷಿಸಲು ಅವರು ಬಳಸ್ತಾರೆ ಅಂತೇಳಿ ಹೇಳಬಹುದು. ಮತ್ತು ಪ್ರತಿ ಕೆಲಸವನ್ನು ನಿಖರವಾಗಿ ಒಂದು ಸಮಯ ಅಂತ ಏನು ಹೇಳ್ಕೊಂಡಿರ್ತಾರೆ ಆ ಸಮಯದಲ್ಲೇ ಮಾಡಬೇಕು ಅಂತೇಳಿ ಬಹಳ ವ್ಯಕ್ತಿಗತವಾಗಿ ತುಂಬ ಪ್ರಯತ್ನವನ್ನು ಮಾಡ್ತಾರೆ. ಮತ್ತು ಅವರು ಮಾತನಾಡೋದ್ರ ಒಂದು ರೀತಿಯಲ್ಲಿ ಜನರನ್ನು ಆಕರ್ಷಿಸ್ತಕ್ಕಂಥ ಒಂದು ಶಕ್ತಿ ಸಹ ಈ ಅಶ್ವಿನಿ ನಕ್ಷತ್ರದವರಿಗೆ ಇರ್ತಾರೆ. ಅಂದರೆ ಮುಂದಿರ್ತಕ್ಕಂಥ ವ್ಯಕ್ತಿಗಳು ಇವರ ಮಾತುಗಳಿಂದ ಬಹಳ ಬೇಗ ಆಕರ್ಷಿತರಾಗ್ತಾರೆ ಅಂತೇಳಿ ಹೇಳ್ಬೋದು. ಮತ್ತು ಸತ್ಯವಂತರಾಗಿರ್ತಾರೆ ಅಂತೇಳಿ ಹೇಳ್ಬೋದು. ಮತ್ತು ವಿಶೇಷವಾಗಿ ಎಲ್ಲ ಒಂದು ನಿರ್ಧಾರಗಳನ್ನ ಸ್ವತಂತ್ರವಾಗಿ ತೆಗೆದುಕೊಳ್ತಕ್ಕಂಥ ಸ್ವಭಾವದವರು. ಅಂದರೆ ಏನೇ ಮಾಡಲಿ ಸ್ವತಂತ್ರವಾಗಿ ಯೋಚನೆ ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತೇಳಿ ಹೇಳ್ಬೋದು. ಮತ್ತು ಬಹಳ ವೇಗವಾಗಿ ಬೆಳಿಬೇಕು ಅಂತೇಳಿ ಮುನ್ನಡೆಯಬೇಕು ಅಂತೇಳಿ ಇಷ್ಟಪಡ್ತಾರೆ. ಅದೇ ರೀತಿಯಲ್ಲಿ ತಮ್ಮ ಸ್ವಾಭಿಮಾನವನ್ನು ತುಂಬ ಪ್ರೀತಿಸ್ತಾರೆ ಅಂತೇಳಿ ಹೇಳ್ತಾರೆ. ಹಾಗೆ ಯಾವುದೇ ರೀತಿಯ ಒಂದು ಅನ್ಯಾಯವನ್ನು ಸಹಿಸೋದಿಲ್ಲ. ಮತ್ತು ಇವರ ವಿರುದ್ಧ ಧ್ವನಿ ಎತ್ತಲು ಬರುತ್ತಾರೆ. ಅಂದರೆ ಯಾರನ್ನು ಅನ್ಯಾಯ ಮಾಡಿದರೆ ಅವರ ವಿರುದ್ಧವಾಗಿ ಮಾತನಾಡೋದಕ್ಕೆ ಹಿಂದೆ ಹೋಗುವುದಿಲ್ಲ, ಮುಂದೆ ಬರ್ತು ಅದರನ್ನು ಇಷ್ಟಪಟ್ಟು ಅದನ್ನು ಧೈರ್ಯವಾಗಿರ್ತಕ್ಕಂಥ ಒಂದು ಯೋಚನೆಯನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತು ತಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಇತರರಿಂದ ಪ್ರಭಾವಿತರಾಗುವುದಂದರೆ ಇವರು ಒಂದು ಸಲ ಯೋಚನೆಯನ್ನು ಮಾಡಿದಾಗ ಅದರಿಂದ ಆಚೆ ಹೋಗೋದಕ್ಕೆ ಯೋಚನೆ ಮಾಡೋದಿಲ್ಲ, ನಿರ್ಧಾರಗಳಿಂದ ಆಚೆ ಬರೋದಕ್ಕೆ ಇಷ್ಟಪಡೋದಿಲ್ಲ ಅಂತೇಳಿ ಹೇಳ್ಬೋದು. ಅವರಿಗೆ ಅವರದೇ ಆದ ಒಂದು ಆಲೋಚನಾ ಒಂದು ಶೈಲಿ ಅಂತೇನು ಹೇಳ್ತೀವಿ, ಒಂದು ವಿಧಾನವನ್ನು ಇಟ್ಕೊಂಡಿರ್ತಾರೆ ಅಂತೇಳಿ ಹೇಳ್ತಾರೆ. ಮತ್ತು ಈಗಲೂ ಕೈಯಲ್ಲಿ ತೆಗೆದುಕೊಳ್ಳುವ ಕೆಲಸವನ್ನು ಪರಿಪೂರ್ಣವಾಗಿ ಗೊಳಿಸಬೇಕು ಅಂತೇಳಿ ಅದೇ ರೀತಿ ಯೋಚನೆಯನ್ನು ಮಾಡ್ತಾರೆ. ಫಲಿತಾಂಶಗಳ ಬಗ್ಗೆ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ಭಾಳ ಬೇಗ ಆಗಬೇಕು ಅಂತೇಳಿ ಆ ಒಂದು ಕೆಲಸದ ಬಗ್ಗೆ ಕಾಳಜಿಯನ್ನು ವಹಿಸಿರ್ತಾರೆ. ವಿಶೇಷವಾಗಿ ಇವರಿಗೆ ದೇವರಲ್ಲಿ ಅತಿಯಾದ ನಂಬಿಕೆಯೂ ಸಹ ಇರುತ್ತೆ ಅಂತೇಳಿ ಹೇಳ್ಬೋದು. ಆದರೆ ವಿಶೇಷ ಏನಪ್ಪ ಅಂದರೆ ಒಂದು ಮೂಢನಂಬಿಕೆಗಳನ್ನು ನಂಬೋದಿಲ್ಲ, ಹಠವಾದಿತನ ಇರ್ತೇವೆ ಅಂತೇಳಿ ಹೇಳಬಹುದು. ಮತ್ತು ಸಂಪ್ರದಾಯವಾದಿ ಮತ್ತು ಆಧುನಿಕ ವಿಚಾರಗಳನ್ನು ಬೆಂಬಲಿಸೋದಕ್ಕೆ ಇವರು ಇಷ್ಟಪಡೋದಿಲ್ಲ ಅಂತೇಳಿ ಹೇಳ್ಬೋದು. ತುಂಬ ಬುದ್ಧಿವಂತರಾಗಿದ್ದರೂ ಸಹ ಕೆಲವೊಮ್ಮೆ ಒಂದು ಅನಗತ್ಯ ವಿಷಯಗಳಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅಂತೇಳಿ ಹೇಳಬಹುದು. ಕೌಟುಂಬಿಕ ಒಂದು ಜೀವನದಲ್ಲಿ ಇವರು ಎಲ್ಲ ತಮ್ಮ ಕುಟುಂಬ ಸದಸ್ಯರನ್ನು ಬಹಳವಾಗಿ ಪ್ರೀತಿಸುತ್ತಾರೆ ಅಂತೇಳಿ ಹೇಳಬಹುದು. ಆದರೆ ಅವರ ಒಂದು ಕೆಟ್ಟ ವರ್ತನೆಯಿಂದಾಗಿ ಕುಟುಂಬದ ಸದಸ್ಯರು ಇವರನ್ನು ಇಷ್ಟಪಡುವುದಿಲ್ಲ. ಕೆಲವೊಂದು ಸಮಯದಲ್ಲಿ ಅವರು ಮಾಡ್ತಕ್ಕಂಥ ಒಂದು ರೀತಿ ಕುಟುಂಬದ ಬೇರೆ ಸದಸ್ಯರಿಗೆ ಇಷ್ಟ ಆಗುವುದಿಲ್ಲ, ಅಂದರೆ ಅವರು ಇಷ್ಟಪಡುವುದಿಲ್ಲ ಅಂತೇಳಿ ಹೇಳಬಹುದು. ಇವರ ಒಂದು ತಂದೆಯಿಂದ ಮತ್ತು ಹೆಚ್ಚಿನ ಪ್ರೀತಿ ಮತ್ತು ವಾತ್ಸಲ್ಯವನ್ನು ಪಡೆಯುವುದಿಲ್ಲ. ಅಂದರೆ ತಂದೆ ತಾಯಿಗಳಿಂದ ಇವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಾತ್ಸಲ್ಯ ಅನ್ನೋದು ಸಿಗ್ತಕ್ಕಂಥದ್ದು ತುಂಬ ಕಮ್ಮಿಯಾಗಿರುತ್ತೆ ಅಂತೇಳಿ ಹೇಳ್ಬೋದು. ಅಂದರೆ ಯಾವುದೇ ರೀತಿಯ ಒಂದು ಕಾಳಜಿಯನ್ನು ಈ ತಂದೆ ತಾಯಿಗಳಿಂದ ಈ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಪಡೆಯುವುದಿಲ್ಲ ಅಂತೇಳಿ ಹೇಳಬಹುದು. ವಿಶೇಷ ಅಂದರೆ ಇವರ ಒಂದು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬೇಕು ಅಂದಾಗ ಅವರ ತಾಯಿಯ ಕಡೆ ಸಂಬಂಧಗಳಿಂದ ಬೇರೆ ಕಡೆಯಿಂದ ಒಂದು
ಸಹಾಯವನ್ನು ಮಾಡ್ತಕ್ಕಂಥ ಒಂದು ಸಂದರ್ಭವನ್ನು ಬರುತ್ತೆ ಅಂತೇಳಿ ಹೇಳಬಹುದು. ಹೊರಗಿನವರಿಂದ ಒಂದು ಸಹಾಯವನ್ನು ಪಡೆದು ಒಂದು ವಿಶೇಷವಾಗಿ ಒಂದು ಪ್ರವರ್ತಮಾನಕ್ಕೆ ಬರ್ತಾರೆ ಅಂತೇಳಿ ಹೇಳಬಹುದು. ಇವರು ಸಾಮಾನ್ಯವಾಗಿರ್ತಕ್ಕಂಥ ಒಂದು ಮದುವೆಯ ವಯಸ್ಸು ಒಂದು 26 ವರ್ಷಗಳಿಂದ 30 ವರ್ಷಗಳ ನಡುವೆ ಮದುವೆ ಆಗ್ತಕ್ಕಂಥ ಒಂದು ಯೋಗ ಈ ಅಶ್ವಿನಿ ನಕ್ಷತ್ರದವರಿಗೆ ಇರುತ್ತೆ ಅಂತೇಳಿ ಹೇಳಬಹುದು. ಇವರ ಒಂದು ಆರೋಗ್ಯವು ಸಹ ಸಾಮಾನ್ಯವಾಗಿ ಇರುತ್ತೆ ಅಂತೇಳಿ ಹೇಳಬಹುದು. ವಿಶೇಷವಾಗಿ ಅಂದರೆ ಇವರಿಗೆ ಸ್ವಲ್ಪ ವಿಚಾರ ಅಂದರೆ ತಲೆನೋವಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ಆರೋಗ್ಯವನ್ನು ಸುಧಾರಿಸಬೇಕು ಅಂದಾಗ ಅವರು ಒಂದು ಅಶ್ವಿನಿ ನಕ್ಷತ್ರದ ಒಂದು ಪೂಜೆಯನ್ನು ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು ಅಂತೇಳಿ ಹೇಳಬಹುದು. ಅದರಿಂದ ಒಳ್ಳೆಯ ಆರೋಗ್ಯ ಪ್ರಯೋಜನಗಳನ್ನು ಪಡೆಯಬಹುದು ಅಂತೇಳಿ ಹೇಳಬಹುದು. ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಆರೋಗ್ಯದ ಸಮಸ್ಯೆಗಳಂದರೆ ಒಂದು ತಲೆನೋವು ಅಂತೇನು ಹೇಳ್ತೀವಿ, ಅದರಿಂದ ಅವರು ಮುಕ್ತಿ ಆಗಬೇಕು ಅಂದಾಗ ಅಶ್ವಿನಿ ನಕ್ಷತ್ರದ ಒಂದು ಪೂಜೆಯನ್ನು ಮಾಡಿದಾಗ ಸ್ವಲ್ಪ ಮಟ್ಟಕ್ಕೆ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರಬಹುದು ಅಂತೇಳಿ ಹೇಳಬಹುದು. ಮತ್ತು ಪ್ರತಿಯೊಂದು ಕೆಲಸವನ್ನು ಮಾಡುವಲ್ಲಿ ಪರಿಣಿತರು ಅಂತೇಳಿ ಹೇಳಬಹುದು. ಮತ್ತು ಇವರಿಗೆ ಒಂದು ಸಂಗೀತ ಅಥವಾ ಈ ಹಾಡು ಅಂತೇನು ಹೇಳ್ತೀವಿ ಅದನ್ನು ಕೇಳಿಸ್ತಕ್ಕಂಥ ಒಂದು ಸಿಕ್ಕಾಪಟ್ಟೆ ಒಂದು ಹುಚ್ಚು ಅಂತೇನು ಹೇಳ್ತೀವಿ, ಸಂಗೀತ ಮತ್ತು ಹಾಡುಗಳು ಕೇಳಿಸ್ತಕ್ಕಂಥ ಒಂದು ಆಸೆ ಅಂತೇನು ಹೇಳ್ತೀವಿ ಅದು ಇವರಿಗೆ ಇರುತ್ತೆ ಅಂತೇಳಿ ಹೇಳ್ಬೋದು. ಪ್ರತಿಯೊಂದು ಸಣ್ಣ ವಿಷಯಗಳು ಇವರು ಒತ್ತಡ ಅಂದರೆ ಸಣ್ಣ ಒಂದು ವಿಚಾರ ಇರುತ್ತೆ, ಅದಕ್ಕೆ ಒತ್ತಡವನ್ನು ತೆಗೆದುಕೊಳ್ತಕ್ಕಂಥ ಸಂದರ್ಭಗಳು ಇರುತ್ತೆ ಅಂತೇಳಿ ಹೇಳ್ಬೋದು. ನಿರಂತರವಾಗಿ ಕೆಲಸ ಮಾಡ್ತಾ ಇರ್ತಾರೆ ಇವರು. ಎಲ್ಲ ಅವಶ್ಯಕತೆಗಳನ್ನು ಇವರೇ ಪೂರೈಕೆಯನ್ನು ಮಾಡಿಕೊಂಡು ಯಾವುದೇ ಹಿಂದೆ ಮುಂದೆ ನೋಡಿದಿರ ನಿರಂತರವಾಗಿ ಕೆಲಸವನ್ನು ಮಾಡ್ತಕ್ಕಂಥ ಸ್ವಭಾವದವರು ಅಂತೇಳಿ ಹೇಳಬಹುದು. ಕೆಲವು ಸಮಯದಲ್ಲಿ ಈ ಒಂದು ನಕ್ಷತ್ರದ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಸರ್ಕಾರಿ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಸಂದರ್ಭಗಳು ಸಿಗುತ್ತೆ ಅಂತೇಳಿ ಹೇಳಬಹುದು. ವಿಶೇಷವಾಗಿ ಒಂದು ಈ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಡಾಕ್ಟರ್ ಅಥವಾ ಈ ಆಯುರ್ವೇದ ಅಂತೇನು ಹೇಳ್ತೀವಿ ಅದಕ್ಕೆ ಸಂಬಂಧಪಟ್ಟ ಒಂದು ಸಂಸ್ಥೆಗಳಲ್ಲಿ ಕೆಲಸಗಳನ್ನು ಮಾಡ್ತಾ ಇರ್ಬೋದು ಅಂತೇಳಿ ಹೇಳಬಹುದು. ಒಂದು ವಿಶೇಷ ವ್ಯಾಪಾರದಲ್ಲಿ ಸಹ ಈ ಒಂದು ಅಶ್ವಿನಿ ನಕ್ಷತ್ರದವರು ಬಹಳ ಪ್ರಭಾವಿ ವ್ಯಕ್ತಿಗಳೊಂದಿಗೆ ಸಂಪರ್ಕವನ್ನು ಮಾಡೋದಕ್ಕೆ ಇಷ್ಟಪಡ್ತಾರೆ ಅಂತೇಳಿ ಹೇಳಬಹುದು. ವ್ಯಾಪಾರದಲ್ಲಿಯೂ ಸಹ ಇವರು ಬಹಳ ಬೇಗ ಮುಂದುವರಿತಾರೆ ಅಂತೇಳಿ ಹೇಳಬಹುದು. ಮತ್ತು ಇವರ ಒಂದು ಗ್ರಾಹಕರಿಂದ ಉತ್ತಮ ನಡವಳಿಕೆಯ ಜನರನ್ನು ಮಾತ್ರ ಇಷ್ಟಪಡ್ತಾರೆ. ಅಂದರೆ ಬರ್ತಕ್ಕಂಥ ವ್ಯಕ್ತಿಗಳು ಅವರ ನಡವಳಿಕೆ ಯಾವ ರೀತಿ ಇರುತ್ತೆ, ಕೆಟ್ಟ ನಡವಳಿಕೆ ಇದ್ದರೆ ಅದನ್ನು ಇಷ್ಟಪಡೋದಿಲ್ಲ. ಆ ಬರ್ತಕ್ಕಂಥ ಗ್ರಾಹಕರಿಂದ ಉತ್ತಮವಾಗಿರ್ತಕ್ಕಂಥ ನಡವಳಿಕೆ ಜನರನ್ನು ಮಾತ್ರ ಇವರು ಇಷ್ಟಪಡ್ತಾರೆ ಅಂತೇಳಿ ಹೇಳಬಹುದು. ಮತ್ತು ಕುದುರೆಗೆ ಸಂಬಂಧಪಟ್ಟಾಗ ವ್ಯಾಪಾರವನ್ನು ಅದನ್ನು ಮಾಡಿದಾಗ ಒಳ್ಳೆಯ ಲಾಭವನ್ನು ತಂದುಕೊಡ್ತಕ್ಕಂಥ ಸಂದರ್ಭಗಳು ಜಾಸ್ತಿಯಾಗಿ ಇರುತ್ತೆ ಅಂತೇಳಿ ಹೇಳ್ಬೋದು. ಇವರಿಗೆ ಈಗಿನ ಒಂದು ಕಾಲದಲ್ಲಿ ವಾಹನಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಇಷ್ಟಪಡ್ತಕ್ಕಂಥ ಜನರು ಅಂದರೆ ವಾಹನಗಳಲ್ಲಿ ಸುತ್ತಬೇಕು ಅಂತೇನು ಹೇಳ್ತೀವಿ ಅದರ ಬಗ್ಗೆ ತುಂಬ ಆಸೆ ಇರುತ್ತೆ ಅಂತೇಳಿ ಹೇಳಬಹುದು. ಮತ್ತು ಸೌಂದರ್ಯ ಉತ್ಪನ್ನಗಳ ವಿತರಕರು ಅನ್ನೋ ಆ ಒಂದು ಕೆಲಸವನ್ನು ಇವರಿಗೆ ಭಾಳ ಚೆನ್ನಾಗಿ ಆಗಿಬರುತ್ತೆ ಅಂತೇಳಿ ಹೇಳಬಹುದು. ಹಾಗಾಗಿ ವಿಶೇಷವಾಗಿರ್ತಕ್ಕಂಥದ್ದು ಈ ಒಂದು ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗಳು ಒಂದು ಅತಿಯಾಗಿ ಅಂದರೆ ಕೆಲವೊಂದು ಸಂದರ್ಭಗಳಲ್ಲಿ ಒಂದು ಪ್ರವಾಸಗಳನ್ನು ತುಂಬ ಇಷ್ಟಪಡ್ತಾರೆ ಅಂತೇಳಿ ಹೇಳಬಹುದು. ಅಂದರೆ ಆ ಒಂದು ಆಚೆ ಒಂದು ಕಾರು ಅಥವಾ ಬಸ್ ಆಗಿರ್ಬೋದು ಯಾವುದೋ ಒಂದು ವೆಹಿಕಲಲ್ಲಿ ಪ್ರವಾಸವನ್ನು ಮಾಡ್ತಕ್ಕಂಥದ್ದು ತುಂಬ ಇವರು ಇಷ್ಟಪಡ್ತಾರೆ ಅಂತೇಳಿ ಹೇಳಬಹುದು. ಕೆಲವೊಂದು ಸಂದರ್ಭಗಳಲ್ಲಿ ಆ ಒಂದು ಪ್ರವಾಸದಿಂದ ಒಳ್ಳೆಯ ಲಾಭಗಳನ್ನು ಸಹ ಪಡೀತಾರೆ ಅಂತೇಳಿ ಹೇಳಬಹುದು. ಕೆಲವೊಂದು ಸಂದರ್ಭಗಳಲ್ಲಿ ಬಹಳ ಶಾಂತವಾಗಿದ್ದರೂ ಸಹ ಇವರು ಒಂದು ತಾಳ್ಮೆ ಕಳೆದುಕೊಂಡಾಗ ಅವರನ್ನು ನಿಯಂತ್ರಿಸುವುದು ಬಹಳ ಕಠಿಣವಾದ ಕೆಲಸ. ಅಂದರೆ ನೋಡೋದಕ್ಕೆ ಶಾಂತವಾಗಿ ಇರ್ತಾರೆ ಅಂತ ಅನ್ಕೋಬೋದು, ಆದರೆ ಅವರ ಒಂದು ಕೋಪ ಬಂದಾಗ ಅವರನ್ನು ನಿಯಂತ್ರಣವನ್ನು ಮಾಡ್ತಕ್ಕಂಥದ್ದು ಬಹಳ ತುಂಬ ಕಠಿಣವಾಗಿರ್ತಕ್ಕಂಥ ಕೆಲಸ ಅಂತೇಳಿ ಹೇಳಬಹುದು. ಮತ್ತು ಅವರ ಒಂದು ವಿಶೇಷ ಅಂದರೆ ಆ ಒಂದು ವಿಷಯಗಳನ್ನು ಬದಲಾಯಿಸುವುದನ್ನು ತಡೀತಾರೆ ಅಂತೇಳಿ ಹೇಳಬಹುದು. ಹಾಗಾಗಿ ಇವರ ಒಂದು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಯ ಗುಣಗಳು ಸ್ವಾಭಿಮಾನ ಜೀವನವನ್ನು ಬಯಸ್ತಕ್ಕಂಥ ವ್ಯಕ್ತಿಗಳು ಅಂತೇಳಿ ಹೇಳಬಹುದು. ಈ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ಹೆಣ್ಣು ಮಕ್ಕಳು ಹೊಸದನ್ನು ಪ್ರಯತ್ನಿಸಲು ಮತ್ತು ಅಪಾಯಗಳನ್ನು ತೆಗೆದುಕೊಳ್ಳಲು ಸದಾ ಸಿದ್ಧರಾಗಿರ್ತಾರೆ. ಅಂದರೆ ಯಾವುದೇ ರೀತಿಯ ಒಂದು ಸಮಸ್ಯೆ ಬರಲಿ ಅದನ್ನು ಎದುರಿಸ್ತಕ್ಕಂಥ ಒಂದು ಚೈತನ್ಯ ಅಂತ ಹೇಳ್ತೀವಿ, ಆ ಒಂದು ಸಾಮರ್ಥ್ಯ ಈ ಒಂದು ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿದ್ದೇ ಒಂದು ಶಕ್ತಿ ಅಂತಲೇ ಹೇಳ್ಬೋದು.
ಯಾವುದೇ ಸಮಸ್ಯೆ ಬಂದರೂ ಸಹ ಅದನ್ನು ಬಹಳ ಉಪಾಯದಿಂದ ಪಾರಾಗ್ತಕ್ಕಂಥ ರೀತಿಯಲ್ಲಿ ಆ ಒಂದು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಆ ಒಂದು ಸಮಸ್ಯೆ ಬಂದರೂ ಸಹ ಆ ಸಮಸ್ಯೆಯಿಂದ ದೂರ ಆಗ್ತಕ್ಕಂಥ ಲಕ್ಷಣಗಳು ಇದೆ ಅಂತೇಳಿ ಹೇಳಬಹುದು. ಪ್ರಾರಂಭದಲ್ಲಿರ್ತಕ್ಕಂಥ ಈ ಅಶ್ವಿನಿ ನಕ್ಷತ್ರದಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಬಹಳ ಈ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಬಹಳ ಸುಂದರವಾಗಿರ್ತಕ್ಕಂಥ ಕಣ್ಣುಗಳು, ಅಗಲವಾದ ಹಣೆ ಮತ್ತು ಸ್ವಲ್ಪ ಉದ್ದವಾಗಿರ್ತಕ್ಕಂಥ ಮೂಗು ಹೊಂದಿರತಕ್ಕಂಥ ಆಕರ್ಷಕ ನೋಟ ಹೊಂದಿರ್ತಾರೆ ಅಂತೇಳಿ ಹೆಣ್ಣು ಮಕ್ಕಳಿಗೆ ಖಚಿತವಾಗಿ ನಾವು ಹೇಳಬಹುದು. ಮತ್ತು ಆಧುನಿಕ ಸಾಂಪ್ರದಾಯಿಕ ಅಂದರೆ ಈಗಿನ ಟ್ರೆಂಡು ಅಂತ ಏನು ಹೇಳ್ತೀವಿ, ಈಗಿರ್ತಕ್ಕಂಥ ಒಂದು ಹೊಸ ಯುಗ ಅಂತ ಹೇಳ್ತೀವಿ. ಅದೇ ರೀತಿ ಸಾಂಪ್ರದಾಯಿಕ ಗುಣಗಳು ಅಂದರೆ ಭಾಳ ಹಿಂದೆಯಿಂದ ಬಂದಿರತಕ್ಕಂಥ ಸಾಂಪ್ರದಾಯಿಕ ಗುಣಗಳನ್ನು ಇವರು ಪರಿಪೂರ್ಣವಾಗಿ ಅಂದರೆ ಎರಡನ್ನೂ ಸಹ ಮಿಶ್ರಣವಾಗಿದೆ ಅಂತಲೇ ಹೇಳ್ಬೋದು. ಅಂದರೆ ಎರಡೂ ರೀತಿಯಲ್ಲಿ ಇವರು ಟ್ರೆಡಿಷ್ನಲ್ ಆಗಿರ್ತಾರೆ, ಅದೇ ರೀತಿ ಆಧುನಿಕ ಬೇಕು ಅಂದಾಗ ಅದನ್ನು ಸಹ ಸಿದ್ಧರಾಗಿರ್ತಾರೆ ಅಂತೇಳಿ ಹೇಳಬಹುದು. ಬಹಳ ತಾಳ್ಮೆಯಿಂದ ಇವರು ಮಾಡ್ತಕ್ಕಂಥ ಕೆಲಸಗಳಲ್ಲಿ ತಾಳ್ಮೆ ಅಂತ ಏನು ಹೇಳ್ತೀವಿ, ಬಹಳ ತಾಳ್ಮೆಯಿಂದ ಈ ಒಂದು ವಿಚಾರದ ಹುಟ್ಟಿರ್ತಕ್ಕಂಥ ಅಶ್ವಿನಿ ನಕ್ಷತ್ರದಲ್ಲಿ ಕೆಲಸ ಕಾರ್ಯಗಳಲ್ಲಿ ತಾಳ್ಮೆಯಿಂದ ಮಾಡಿ ಆ ಕೆಲಸದಿಂದ ಸಫಲತೆಯನ್ನು ಹೊಂದುತ್ತಾರೆ ಅಂತೇಳಿ ಹೇಳಬಹುದು. ಮುಂದಿನ ಒಂದು ನಕ್ಷತ್ರದ ಬಗ್ಗೆ ನಾವು ಭರಣಿ ನಕ್ಷತ್ರದ ಬಗ್ಗೆ, ಆ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸೋಣ. ನಮಸ್ಕಾರ.